ಶ್ರೀ ಮಹಾಗಣಾಧಿಪತಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಶ್ರೀ ಮಹಾಸರಸ್ವತ್ಯೈ ನಮಃ. ಅಪಾರ ಕರುಣಾಸಿಂಧುಂ ಜ್ಞಾನದಂ ಶಾಂತರೂಪಿಣಂ ಶ್ರೀ ಚಂದ್ರಶೇಖರ ಗುರುಂ ಪ್ರಣತೋಸ್ಮಿ ಮುದಾನ್ವಹಂ. ದೇವೇ ದೇಹೇ ಚ ದೇಶೇ ಚ ಭಕ್ತ್ಯಾರೋಗ್ಯ ಸುಖಪ್ರದಂ ಬುಧಪಾಮರ ಸಂಸೇವ್ಯಂ ತಂ ಶ್ರೀ ಜಯೇಂದ್ರಂ ನಮಾಮ್ಯಹಂ. ನಮಾಮಃ ಶಂಕರಾನ್ವಾಖ್ಯ ವಿಜಯೇಂದ್ರ ಸರಸ್ವತೀಂ ಶ್ರೀಗುರುಂ ಶಿಷ್ಟಮಾರ್ಗಾನುನೇತಾರಂ ಸನ್ಮತಿಪ್ರದಂ. ಸರ್ವಮಂಗಳಮಾಂಗಲ್ಯೆ ಶಿವೆ ಸರ್ವಾರ್ಥಸಾಧಿಕೆ ಶರಣ್ಯೆ ತ್ರಯಂಬಕೆ ದೇವಿ ನಾರಾಯಣಿ ನಮೋಸ್ತುತೆ. ಆತ್ಮೀಯರೇ, ಇಲ್ಲಿವರೆಗೂ ನಾವು ಶ್ರೀ ಕಾಂಚಿ ಕಾಮಕೋಟಿ ಪೀಠಾಧಿಪತಿಗಳು ಮೂಲಾಂನಾಯ ಸರ್ವಜ್ಞ ಪೀಠ 70ನೇ ಪೀಠಾಧಿಪತಿಗಳಾದ ಶ್ರೀ 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 ಶಂಕರ ವಿಜಯೇಂದ್ರ ಸರಸ್ವತಿ ಮಹಾಸ್ವಾಮಿಗಳವರ ವಿಜಯ ಯಾತ್ರೆ ಕುರಿತು ಅನೇಕ ವಿಷಯಗಳನ್ನು ನಾವು ಚರ್ಚೆಯನ್ನು ಮಾಡ್ತಾ ಇದ್ದೇವೆ. ಈಗ ಕಾಂಚಿ ಕಾಮಕೋಟಿ ಪೀಠದ ಜಗದ್ಗುರುಗಳು ಸನಾತನ ಧರ್ಮದ ಜೊತೆಯಲ್ಲಿ ದೇಶಭಕ್ತಿಯ ಕುರಿತು ಅವರು ನೀಡಿರತಕ್ಕಂತಹ ಸಂದೇಶವನ್ನು ನಾವು ಈಗ ತಿಳಿದುಕೊಳ್ಳುವಂಥವರಾಗೋಣ. ಶ್ರೀಗಳು ಕಳೆದ 3 ವರ್ಷಗಳಿಂದ ಜನರಲ್ಲಿ ಸನಾತನ ಧರ್ಮ ಮತ್ತು ಹಾಗೂ ದೇಶಭಕ್ತಿಯ ಕುರಿತು ಚೈತನ್ಯವನ್ನು ಮೂಡಿಸಲು ವಿಜಯ ಯಾತ್ರೆಯನ್ನು ಕೈಗೊಂಡಿದ್ದಾರೆ. ಪ್ರತಿದಿನ ಮಹಾತ್ರಿಪುರ ಸುಂದರಿ ಸಮೇತ ಶ್ರೀ ಚಂದ್ರಮೌಳೀಶ್ವರ ದೇವರ ನಿತ್ಯ ಪೂಜೆಯನ್ನು, ವಿಶೇಷವಾದ ದಿನಗಳಲ್ಲಿ ಪ್ರತ್ಯೇಕ ಪೂಜೆಗಳು ಹಾಗೂ ಸಾಂಪ್ರದಾಯದ ಹಬ್ಬಗಳು, ಚಾತುರ್ಮಾಸ್ಯ ದೀಕ್ಷೆ, ಹಾಗೆಯೇ ಪರಂಪರೆಯಲ್ಲಿ ಆಯಾ ಸಂದರ್ಭದಲ್ಲಿ ಪೀಠಾಧಿಪತಿಗಳ ಆರಾಧನೆಗಳು, ಹೀಗೆ ಬಿಡುವಿಲ್ಲದ ಎಲ್ಲ ಕಾರ್ಯಗಳ ಜೊತೆಯಲ್ಲಿ ಅವರನ್ನು ಕಾಣುವ ಉತ್ಸವದಿಂದ ಬರ್ತಾ ಇರತಕ್ಕಂತಹ ಭಕ್ತ ವೃಂದವು ಅಲ್ಲದೆ ಅಧಿಕಾರಿಗಳು ಹಾಗೂ ವೈದ್ಯರಂಗದಲ್ಲಿ ನಿಷ್ಣಾತರು, ಪೀಠಾಧಿಪತಿಗಳು, ಯತೀಶ್ವರರು, ವೇದ ಪಂಡಿತರು, ನ್ಯಾಯವಾದಿಗಳು, ಕಲಾಕಾರರು, ಸಂಗೀತ ವಿದ್ವಾಂಸರು, ಅನೇಕ ಬರಹಗಾರರು, ನೃತ್ಯ, ನಾಟಕ ಹಾಗೂ ಆಕಾಶವಾಣಿಯಲ್ಲಿ ಕೆಲಸ ಮಾಡ್ತಾ ಇರತಕ್ಕಂಥವರು, ಅನೇಕ ಸಾಧಕರು, ಉಪಾಸಕರು, ಸನಾತನ ಧರ್ಮದ ಪ್ರಚಾರಕರು, ಅನೇಕ ರಂಗಗಳಲ್ಲಿ ತಮ್ಮದೇ ಆಗಿರತಕ್ಕಂತಹ ವಿಶೇಷತೆಯನ್ನು ತೋರಿಸ್ತಾ ಒಂದು ಕಡೆ ಸನಾತನ ಧರ್ಮಕ್ಕೂ ಹಾಗೂ ದೇಶಭಕ್ತಿಗಾಗಿ ದುಡಿಯುತ್ತಿರುವ ಅನೇಕ ಸಂಸ್ಥೆಗಳು ಶ್ರೀಗಳವರೆಗೆ ದರ್ಶನಕ್ಕಾಗಿ ಬಂದು ಅವರ ಆಶೀರ್ವಾದವನ್ನು ಪಡೀತಾ ಇದ್ದಾರೆ. ಹಾಗೆಯೇ ಒಂದು ಕಡೆ ರಾಜ್ಯ ಸರ್ಕಾರಗಳು ಹಾಗೂ ವೇದ ಪಂಡಿತರು ಅನೇಕರು ಶ್ರೀಗಳಿಗೆ ಸನ್ಮಾನವನ್ನು ಸಹಿತ ಕಾಂಚಿ ಕಾಮಕೋಟಿ ಪೀಠದ ಶ್ರೀಗಳಿಗೆ ಸಲ್ಲಿಸ್ತಾ ಇದ್ದಾರೆ. ಇಂತಹ ಬಿಡುವಿಲ್ಲದ ಈ ಕಾರ್ಯಕ್ರಮಗಳ ಸಡಗರದಲ್ಲಿಯೂ ಒಂದು ಕಡೆ ಆಧ್ಯಾತ್ಮಿಕ, ಮತ್ತೊಂದೆಡೆ ದೇಶಭಕ್ತಿಯ ಕುರಿತು ಜನರಿಗೆ ಮಾರ್ಗದರ್ಶನವನ್ನು ನೀಡಲು ಶ್ರೀಗಳು ಆಗಾಗ್ಗೆ ಸಭಾ ಸಮಾವೇಶಗಳನ್ನು ಮಾಡುವುದುಂಟು. ಒಮ್ಮೆ ಅತ್ಯಂತ ಪ್ರಸಿದ್ಧಿಯಾದ ಕೋವೂರು ಗ್ರಾಮ, ಒಂದು ಕಡೆ ಶ್ರೇಷ್ಠವಾದ ಗೋದಾವರಿ ನದಿ ತೀರದ ಸಂಗಮದಲ್ಲಿ ನಿರ್ಮಾಣವಾದ ಆಂಧ್ರ ಗೀರ್ವಾಣ ವಿದ್ಯಾಪೀಠ, ಇದರ ಪರಿಸರದಲ್ಲಿ ಶ್ರೀಗಳು ಚಾತುರ್ಮಾಸ್ಯ ಹಾಗೂ ಶ್ರೀ 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 ಕಾಂಚಿ ಕಾಮಕೋಟಿ ಪೀಠಾಧಿಪತಿಗಳಾದ ಶ್ರೀ 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 ಚಂದ್ರಶೇಖರೇಂದ್ರ ಸರಸ್ವತಿ ಮಹಾಸ್ವಾಮಿಗಳವರ
ಪುಣ್ಯ ಆರಾಧನೆಯನ್ನು 3 ವರ್ಷಗಳ ಕೆಳಗಡೆ ನಡೆಸಿದ್ದುಂಟು. ಆ ಸಂದರ್ಭದಲ್ಲಿ ಶ್ರೀಗಳು ನ್ಯಾಯವಾದಿಗಳ ಒಂದು ಸಮಾವೇಶವನ್ನು ಆ ಊರಿನ ಜನರು ಏರ್ಪಾಟು ಮಾಡಿದ್ದರು. ಶ್ರೀಗಳು ತಮ್ಮ ಅನುಗ್ರಹ ಭಾಷಣದಲ್ಲಿ ಭಾರತ ದೇಶಕ್ಕೆ ಸ್ವತಂತ್ರ ಬರಲು ಅದೆಷ್ಟೋ ಜನ ತ್ಯಾಗವನ್ನು ಮಾಡಿದ್ದಾರೆ, ಆದರೆ ಭಾರತ ದೇಶ ವಿಶಾಲವಾದದ್ದು. ಇಂತಹ ದೇಶ ವಿಭಜನೆಯಾಗಿರುವುದು ನಿಜವಾಗಲೂ ದುರದೃಷ್ಟಕರ ಪರಿಣಾಮ. ಈ ಸಂದರ್ಭವನ್ನು ಮೆಲುಕು ಹಾಕುತ್ತಾ ಅಪ್ರತ್ಯಕ್ಷವಾಗಿ ಮಹಾತ್ಮ ಗಾಂಧಿ ಹಾಗೂ ಜಿನ್ನಾ ಅವರನ್ನು ಪರೋಕ್ಷವಾಗಿ ಪ್ರಸ್ತಾವನೆಯನ್ನು ಮಾಡಿದರು. ಅಂದರೆ ಹೇಗೆ ಹೇಳಿದರು ಅವರು, ಒಬ್ಬರೇನೋ ಮೇಲೆ ಅಂಗಿ ಅಥವಾ ಯಾವುದೇ ಮೇಲ್ವಸ್ತ್ರ ಇಲ್ಲದೇ ಇರುವವರು, ಮತ್ತೊಬ್ಬರು ಪೂರ್ಣ ವಸ್ತ್ರಗಳಿಂದ ಶೋಭಿಸುವಂಥವರು. ಇವರಿಬ್ಬರೂ ನ್ಯಾಯವಾದ ವೃತ್ತಿಯಲ್ಲಿ ಇರುವವರೇ, ಆದರೆ ಇವರಿಬ್ಬರೂ ಸಹಿತ ದೂರದೃಷ್ಟಿಯಿಂದ ಆಲೋಚನೆ ಮಾಡಿದ್ದರೆ ಎಷ್ಟೋ ಒಳ್ಳೆಯದಾಗುತ್ತಿತ್ತು. ವಿಭಜನೆ ಆದ ನಂತರ ನಮ್ಮ ದೇಶಕ್ಕೆ ಋಷಿ ದೇಶ ಎಂದು ಕರೆಯುವುದು ಒಳ್ಳೆಯದು ಎಂದು ತಮ್ಮ ಪೂರ್ವ ಗುರುಗಳಾದ ಶ್ರೀ 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 ಚಂದ್ರಶೇಖರೇಂದ್ರ ಮಹಾಸ್ವಾಮಿಗಳವರು ತಮ್ಮ ಅಭಿಪ್ರಾಯವನ್ನು ತಿಳಿಸಿದ್ದರು ಎಂದು ಹೇಳಿದರು. ಇಲ್ಲಿ ನಾವು ಭಾರತ ದೇಶದ ಒಂದು ಶ್ಲೋಕವನ್ನು ನಾವು ನೆನಪು ಮಾಡಿಕೊಳ್ಳೋಣ. ಭಾತಿ ಸರ್ವೇಷು ವೇದೇಶು ರತಿಃ ಸರ್ವೇಷು ಜಂತುಷು ತರಣಂ ಸರ್ವತೀರ್ಥಾನಾಂ ತೇನ ಭಾರತ ಮುಚ್ಯತೆ. ಎಲ್ಲಿ ವೇದಗಳಿಂದ ಜ್ಞಾನವು ಪ್ರಕಾಶಿಸುತ್ತದೋ, ಯಾವ ಜನರು ಎಲ್ಲ ಜೀವಿಗಳಲ್ಲೂ ದಯೆಯನ್ನು ತೋರುವರೋ, ಯಾವ ಭೂಮಿಯು ನದಿ ತೀರ್ಥಗಳಿಂದ ಪವಿತ್ರವಾಗಿದೆಯೋ ಅದನ್ನು ಭಾರತ ಎಂದು ಕರೆಯುತ್ತಾರೆ. ಇದರ ಪೀಠಿಕೆಯನ್ನು ಇಟ್ಕೊಂಡಿರತಕ್ಕಂಥ ಮಹಾಸ್ವಾಮಿಗಳವರು ನಮ್ಮ ದೇಶಕ್ಕೆ ಸ್ವತಂತ್ರ ಬಂದ ನಂತರ ಋಷಿಭೂಮಿ ಎಂದು ಕರೆಯಬೇಕು ಎಂದು ತಮ್ಮ ಅಭಿಪ್ರಾಯವನ್ನು ತಿಳಿಸಿದರು. ಶ್ರೀಗಳು ಮಾತನಾಡ್ತಾ ಇದ್ದಾರೆ, ನಮಗೆ ಸ್ವತಂತ್ರ ಬಂದಿದೆ, ಆದರೆ ಸ್ವ ತ ಡ್ಯಾಶ್ ತಂತ್ರ ಅನ್ನೋದು ಬರಬೇಕಾಗಿದೆ. ಏನು ಹಾಗಂದರೆ, ನಮಗೆ ಸ್ವಯಂ ತಂತ್ರ, ನಮಗೆ ಹೇಗೆ ಬೇಕೋ ಹಾಗೆ ನಮ್ಮ ಜೀವನವನ್ನು ರೂಢಿಸಿಕೊಳ್ಳುವಂತಹ ಒಂದು ಸ್ವತಂತ್ರ ನಮಗೆ ಇನ್ನೂ ಬರಬೇಕಾಗಿದೆ ಎಂದು ಹೇಳಿದರು. ಅಂದರೆ ಅಧಿಕ ಸಂಖ್ಯಾತರು ನಮ್ಮ ದೇಶದಲ್ಲಿದ್ದಾರೆ. ಅವರ ಬೇಡಿಕೆಯಂತೆ ಆಧ್ಯಾತ್ಮಿಕ ಸ್ವಾತಂತ್ರ್ಯ, ಸ್ವೇಚ್ಛಾ ವಾಯು ಇಲ್ಲಿ ಬೀಸಬೇಕಾಗಿದೆ. ಇದಕ್ಕಾಗಿ ಎಷ್ಟೋ ವಿಷಯಗಳು ಇನ್ನೂ ನ್ಯಾಯಸ್ಥಾನದಲ್ಲಿ, ನ್ಯಾಯ ವ್ಯವಸ್ಥೆಯಲ್ಲಿ ಪರಿಷ್ಕರಿಸಿ ಸುಧಾರಿಸಬೇಕಾಗಿದೆ. ಈ ನಿಟ್ಟಿನಲ್ಲಿ ತಾವೆಲ್ಲರೂ ಆಲೋಚನೆಯನ್ನು ಮಾಡಬೇಕು ಅಂತ ಹೇಳಿದರು. ಹಾಗೆ ಕಾಂಚಿ ಕಾಮಕೋಟಿ ಪೀಠವು ರಾಜ್ಯಾಂಗ ರಚನಾ ಸಂದರ್ಭದೊಳಗೆ ವ್ಯಕ್ತಿ ಸ್ವಾತಂತ್ರ್ಯವು ಎಷ್ಟು ಅಗತ್ಯ ಇದೆಯೋ ಹಾಗೆಯೇ ಮತ ಸ್ವೇಚ್ಛೆಯೂ ಕೂಡ ಅಷ್ಟೇ ಮುಖ್ಯವಾದದ್ದು ಎಂದು ಕಾಂಚಿ ಪರಮಾಚಾರ್ಯರ ಅಭಿಪ್ರಾಯ. ಹಾಗೆ ಅದಕ್ಕಾಗಿ ಒಂದು ಸ್ವಯಂ ಪ್ರತಿಪತ್ತಿ ಕಮಿಟಿಯನ್ನು ಕಳುಹಿಸಿ ಎಲ್ಲ ಧರ್ಮಗಳಿಗೂ ಸ್ವತಂತ್ರ ಇರಬೇಕು ಅನ್ನುವುದನ್ನು ರಾಜ್ಯಾಂಗದಲ್ಲಿ ಸೇರಿಸುವುದಕ್ಕೆ ಪ್ರಯತ್ನ ಮಾಡಿ ಅದರಲ್ಲಿ ವಿಜಯ ಗಳಿಸಿದರು. ಇಂದು ನಮಗೆ ಮತ ಸ್ವೇಚ್ಛೆ ಇದೆ, ಆದರೆ ನಮಗಿಂತ ಜಾಸ್ತಿಯಾಗಿ ಇತರ ವಿಶ್ವಾಸ ಇರುವವರೇ ಅದರ ಲಾಭವನ್ನು ಹೆಚ್ಚಿಗೆ ಪಡೆಯುತ್ತಿದ್ದಾರೆ. ಇದು ವಾಸ್ತವ. ಹಾಗೆ ಇದು ಬೇರೆ ವಿಷಯವೇ ಎಂದು ಶ್ರೀಗಳು ಮಾತು ನಿಲ್ಲಿಸಿದರು. ಆಧ್ಯಾತ್ಮಿಕ ದೃಷ್ಟಿಯ ಲೋಪದಿಂದ ಇಂದು ಯಾರು ಪಾಲಕರು ಎನ್ನಿಸಿಕೊಳ್ಳುವವರು ತಾವು ಮಾಡುವ ನಿರ್ಣಯಗಳು ಅದೆಷ್ಟೋ ಅಧಿಕ ಸಂಖ್ಯಾತರಿಗೆ ಮನಸ್ಸಿಗೆ ನೋವು ತರುತ್ತಿದೆ. ಉದಾಹರಣೆಗೆ
ಪ್ರಾರ್ಥನಾ ಮಂದಿರಗಳ ವಿಷಯವಾಗಿ. ಇನ್ನೂ ಅನೇಕ ಪ್ರಾರ್ಥನಾ ಮಂದಿರಗಳು ಪ್ರಭುತ್ವದ ಅಧೀನದಲ್ಲಿದೆ. ಅದು ಪ್ರಜೆಗಳ ಕೈನಲ್ಲಿ ಬಂದಾಗ ಮಾತ್ರ ಪೂಜಾ ನಿರ್ವಹಣೆಯು ಇತ್ಯಾದಿಗಳು ಸುಲಭವಾಗಿ ನಡೆಯಲು ಸಾಧ್ಯವಾಗುತ್ತೆ. ಹೀಗೆ ಎಷ್ಟೋ ವಿಷಯಗಳು ನಾವು ಸ್ವತಂತ್ರವಾಗಿ ನಿರ್ಣಯವನ್ನು ಮಾಡಿಕೊಳ್ಳುವಂಥ ಸಮಯ ನಮಗಿನ್ನೂ ಬರಬೇಕಾಗಿದೆ. 2500 ವರ್ಷಗಳ ಹಿಂದೆ ಅವೈದಿಕವಾಗಿರ್ತಕ್ಕಂಥ ಎಷ್ಟೋ ಮತಗಳು ಈ ದೇಶದಲ್ಲಿದ್ದವು. ದಕ್ಷಿಣಾಮೂರ್ತಿಯಾದ ಶ್ರೀ ಆದಿಗುರು ಶಂಕರರ ಅವತಾರವನ್ನು ಮಾಡಿದರು. ಅವರು ಇತರರ ವಿಶ್ವಾಸವನ್ನು ಖಂಡಿಸಲಿಲ್ಲ, ಆದರೆ ಅವನ್ನೆಲ್ಲವನ್ನು ಸಹಿತ ಸಮನ್ವಯವನ್ನು ಮಾಡಿದರು. ವೇದದಲ್ಲಿ ಅಂದಿನ ಕಾಲದಲ್ಲಿರುವ ಅನೇಕ ಪಂಥಗಳು, ಆದಿತ್ಯಂ, ಅಂಬಿಕಾಂ, ವಿಷ್ಣುಂ, ಗಣನಾಥಂತು ಮಹೇಶ್ವರಂ, ಹೀಗೆ ನಾನಾ ದೇವತೆಗಳ ಉಪಾಸನೆಯನ್ನು ಮಾಡ್ತಾ ಇರತಕ್ಕಂಥ ಪಂಥಗಳು ನಮ್ಮ ದೇಶದಲ್ಲಿ ಸಾಕಷ್ಟಿದ್ದವು. ನನ್ನ ದೇವರೇ ದೊಡ್ಡವನು, ನನ್ನ ದೇವರಿಗಿಂತ ನನ್ನ ಧರ್ಮವೇ ದೊಡ್ಡದು, ನನ್ನ ಪಂಥ ಹೆಚ್ಚು ಅನ್ನುವಂಥ ವಿತಂಡವಾದಗಳು ನಡೆಯುತ್ತಿತ್ತು. ಸರ್ವದೇವ ನಮಸ್ಕಾರ ಕೇಶವಂ ಪ್ರತಿಗಚ್ಚತಿ, ಏಕೋ ದೇವೋ ಕೇಶವೋ ವಾ ಶಿವೋ ವಾ ಎಂದು ನಮ್ಮ ಸನಾತನ ಧರ್ಮ ಹೇಳ್ತಾ ಇದೆ. ಅಂತಹ ಪೂರ್ವ ವೈಭವವನ್ನು ತರಲಿಕ್ಕಾಗಿ ಸನಾತನ ಧರ್ಮವನ್ನು ಪುನಃ ಪ್ರತಿಷ್ಠಾಪನೆಯನ್ನು ಮಾಡಲು ಆದಿಗುರು ಶಂಕರರು ದುಡಿದಿರತಕ್ಕಂಥ ಕಾರ್ಯವು ಬಣ್ಣಿಸಲು ಸಾಧ್ಯವಿಲ್ಲ. ದೇಶದ 4 ಕಡೆಯೂ ಧರ್ಮಪೀಠಗಳನ್ನು ಸ್ಥಾಪನೆಯನ್ನು ಮಾಡಿ, ನಂತರ ಮೂಲಾಂನಾಯ ಸರ್ವಜ್ಞ ಪೀಠ ಶ್ರೀ ಕಾಂಚೀಪುರದಲ್ಲಿ ಸ್ಥಾಪನೆಯನ್ನು ಮಾಡಿ, ಅಲ್ಲಿಂದ ತಮ್ಮೆಲ್ಲ ಕಾರ್ಯರಂಗವನ್ನು ಆದಿಗುರು ಶಂಕರರು ಮುಂದುವರಿಸಿದರು. ಅಂದಿನಿಂದ ಇಂದಿನವರೆಗೂ ಕಾಂಚಿ ಕಾಮಕೋಟಿ ಪೀಠದ ಅವಿಚ್ಛಿನ್ನ ಪರಂಪರೆ ಸಂಪ್ರದಾಯ ಸಿದ್ಧವಾಗಿ ಮುಂದೆ ನಡೆಯುತ್ತಿದೆ. ಈ ಪರಂಪರೆಯಲ್ಲಿ ಬಂದಿರುವ ಈ ಶತಮಾನದ ಪ್ರಾತಸ್ಮರಣೀಯರಾದ ಶ್ರೀ ಕಾಂಚಿ ಪರಮಾಚಾರ್ಯರು ವೇದವನ್ನು ಸುಸ್ಥಿರಗೊಳಿಸಿದರು. ಅವರ ಅಂತೆವಾಸಿಗಳಾದ ಶ್ರೀ ಜಯೇಂದ್ರ ಸ್ವಾಮಿಗಳವರು ವೈದ್ಯ ಮತ್ತು ವಿದ್ಯೆಯ ಸಂರಕ್ಷಣೆಯನ್ನು ಮಾಡಿದರು. ಪ್ರಸ್ತುತ ಪೀಠಾಧಿಪತಿಗಳಾದ ಶ್ರೀ 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 ಶಂಕರ ವಿಜಯೇಂದ್ರ ಸರಸ್ವತಿ ಮಹಾಸ್ವಾಮಿಗಳವರು ಶಂಕರ ತತ್ವವನ್ನು ಸುಲಭವಾಗಿ ಜನಮನದಲ್ಲಿ ಸುಸ್ಥಿರವಾಗಬೇಕು ಎಂದು ಸದುದ್ದೇಶದಿಂದ ಈ ವಿಜಯ ಯಾತ್ರೆಯನ್ನು ಕೈಗೊಂಡು ಅದರ ಭಾಗವಾಗಿ ಎಲ್ಲರಿಗೂ ವಿದ್ಯಾ, ವೈದ್ಯ, ವೇದ, ಶಿಕ್ಷಣ ಪಾಠಶಾಲೆಗಳನ್ನು ತೆರೆದು ಎಲ್ಲರಿಗೂ ತಮ್ಮ ದಿವ್ಯವಾದ ಅನುಗ್ರಹವನ್ನು ನಡೆಸುತ್ತಾ ಮುಂದೆ ಹೊರಟಿದ್ದಾರೆ. ಸಮಾಜದಲ್ಲಿ ವ್ಯಕ್ತಿ ಅತ್ಯಂತ ಪ್ರಧಾನವಾದವನು. ಅವನಿಗೆ ಆರೋಗ್ಯ, ಆಧ್ಯಾತ್ಮಿಕ ಜ್ಞಾನ ಲಭ್ಯವಾಗಬೇಕಾಗಿದೆ. ವ್ಯಕ್ತಿಯ ನಿರ್ಮಾಣವಾದಾಗ ಸಮಾಜವು ಸರ್ವತೋಮುಖವಾಗಿ ಅಭಿವೃದ್ಧಿಯಾಗುತ್ತೆ. ಮುಖ್ಯವಾಗಿ ಆಧ್ಯಾತ್ಮಿಕದ ಜೊತೆಗೆ ದೇಶಭಕ್ತಿ ಪ್ರಧಾನವಾದದ್ದು. ಒಮ್ಮೆ ಶ್ರೀಗಳು ಹೇಳಿದರು, ಸಂದರ್ಭದಲ್ಲಿ ಆಧ್ಯಾತ್ಮಿಕವು ಎಷ್ಟು ಶ್ರೇಷ್ಠವಾಗಿದೆಯೋ ಅದರಂತೆ ದೇಶಭಕ್ತಿಯು ಅತ್ಯಂತ ಶ್ರೇಷ್ಠವಾದದ್ದು. ಇಂತಹ ದೇಶಭಕ್ತಿಯನ್ನು ನಾವು ಬೆಳೆಸಿಕೊಳ್ಳಬೇಕಾಗಿದೆ. ಸದಾ ನಾವು ಸನಾತನ ಧರ್ಮೀಯರಾದ ನಾವು ಎಚ್ಚರದಿಂದ ಇರಬೇಕು. ಒಂದು ವೇಳೆ ಅಂದಿನ ಪಾಲಕರು ದೂರದೃಷ್ಟಿಯಿಂದ ಈ ವಿಭಜನೆಯ ಸಂದರ್ಭದಲ್ಲಿ ಆಲೋಚನೆಯನ್ನು ಮಾಡಿದ್ದರೆ ಇಂದು ಎಲ್ಲ ಸಮಸ್ಯೆಗಳು ಇಂದು ನಾವು ಕಾಣುತ್ತಿರಲಿಲ್ಲ. ಏನೇ ಆಗಿರಲಿ, ನಾವು ಈ ಯುವ ಪೀಳಿಗೆ ಹಾಗೂ ಸಮಾಜದ ಹಿರಿಯರು ಎಲ್ಲರೂ ಎಚ್ಚರಗೊಂಡು ಸನಾತನ ವೇದ ಸಂಸ್ಕೃತಿಯ ಪರಿರಕ್ಷಣೆಗಾಗಿ ಅವತಾರವನ್ನು ಮಾಡಿರುವ ಆದಿಶಂಕರರ ಆ ಪರಂಪರೆಯ ಆಚಾರ್ಯರು ನಮಗೆ ನೀಡಿರುವ ಸಂದೇಶವನ್ನು ದೇಶಭಕ್ತಿಯೇ ಪ್ರಥಮವಾಗಿದ್ದು, ಇಂತಹ ಒಂದು ಸಂದೇಶವನ್ನು ದೇಶಭಕ್ತಿಯ ಕಡೆ ನಾವು ನಡೆದು ನಮ್ಮ ದೇಶವನ್ನು ರಕ್ಷಣೆಯನ್ನು ಮಾಡಿಕೊಂಡು ಆಧ್ಯಾತ್ಮಿಕ ಪ್ರಗತಿಯನ್ನು ಹೊಂದುವುದು ಮುಖ್ಯವಾಗಿರತಕ್ಕಂಥ ಕರ್ತವ್ಯ ಎಂದು ನಾವು ಮತ್ತೊಮ್ಮೆ ಜ್ಞಾಪಕ ಮಾಡಿಕೊಳ್ಳುತ್ತಾ, ಈ ವಾಕ್ಪುಷ್ಪಗಳನ್ನೆಲ್ಲವನ್ನು ಸಹಿತ ಶ್ರೀ 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 ಶಂಕರ ವಿಜಯೇಂದ್ರ ಸರಸ್ವತಿ ಮಹಾಸ್ವಾಮಿಗಳವರ ಅಡಿದಾವರಗಳಲ್ಲಿ ನಿರಹಂಕಾರಪೂರ್ವಕವಾಗಿ ಸಮರ್ಪಣೆಯನ್ನು ಮಾಡುತ್ತಾ ವಿದಾಯ ಹೇಳ್ತಾ ಇದ್ದೇನೆ. ನಮಸ್ಕಾರ. ಜೈ ಜೈ ಶಂಕರ, ಹರ ಹರ ಶಂಕರ.